ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಟು ಆಯುಷಾ ಮನೋಜ್ ಸಿಂಗ್ ಯೂಟ್ಯೂಬ್ ಚಾನಲ್. ಮತ್ತೊಂದು ಹೊಸ ವ್ಲಾಗಲ್ಲಿ ತಮ್ಮೆಲ್ಲರಿಗೂ ಸ್ವಾಗತ. ನಮ್ಮೂರಲ್ಲಿ ರೀಸೆಂಟ್ಲಿನೇ ನಮ್ಮ ಭೂಮಿ ಪೂಜೆನ ಮಾಡಿದ್ವಿ. ಆ ಒಂದು ವ್ಲಾಗ್ನ ಇವತ್ತು ನಾನು ಶೇರ್ ಮಾಡ್ತಾ ಇದ್ದೀನಿ. ಸೊ ಯಾರೆಲ್ಲ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಖಂಡಿತ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡ್ತಾ ವೀಡಿಯೋಸ್ನ ನೋಡಿ. ಸೊ ಬೆಳಗ್ಗೆ 4 ಗಂಟೆಗೆ ಎದ್ದು ರೆಡಿಯಾಗಿ 6 ಗಂಟೆಗೆಲ್ಲ ಪೂಜೆಗೆ ಕೂತ್ಬಿಟ್ಟಿದ್ದೀವಿ. ಒಂದಿಷ್ಟು ರಾಕ್ ಕ್ಲಿಪ್ಪಿಂಗ್ಸ್ನ ಆ್ಯಡ್ ಮಾಡಿರ್ತೀನಿ, ನೋಡ್ಕೊಂಡು ಬನ್ನಿ. ಗೋವಿಂದಾಯ ನಮಃ ವಿಷ್ಣುವೇ ನಮಃ ಮತ್ಸೂದನ ಬಿಡ್ರಿ. ಗೋವಿಂದಾಯ ನಮಃ ವಿಷ್ಣುವೇ ನಮಃ ಮತ್ಸೂದನಾಯ ನಮಃ ತ್ರಿವಿಕ್ರಮಾಯ ನಮಃ ವಾಮನಾಯ ನಮಃ. ಶ್ರೀಕಾರ್ಯೇಷು ಸರ್ವದಾ ಸರ್ವಕಾರ್ಯೇಷು ನಾಸ್ತೇಷಾಂ ಮಂಗಲಂ ಯೇಷಾಂ ಹೃದಿಸ್ತ್ವ ಭಗವಾನ್ ಮಂಗಲಾಯತನಂ ಹರಿಃ. ತದೇವ ಲಗ್ನಂ ಸುದಿನಂ ತದೇವ ತಾರಾಬಲಂ ಚಂದ್ರಬಲಂ ತದೇವ ವಿದ್ಯಾಬಲಂ ದೈವಬಲಂ ತದೇವ ಲಕ್ಷ್ಮೀಪದೇ ದೇಂಗ್ರಿಗಂ ಸ್ಮರಾಮಿ. ಲಾಭಸ್ತೇಷಾಂ ಜಯಸ್ತೇಷಾಂ ಕುತಸ್ತೇಷಾಂ ಪರಾಜಯಃ. ಯೇಷಾಂ ಇಂದಿವರಸ್ಯಾಮ ಹೃದಯಸ್ಥೋ ಜನಾರ್ದನಃ. ವಿನಾಯಕಂ ಗುರುಂಭಾನಂ ಬ್ರಹ್ಮ ವಿಷ್ಣು ಮಹೇಶ್ವರಾನ್. ಸರಸ್ವತೀಂ ಪ್ರಣಮ್ಯಾತವ ಸರ್ವಕಾಮ್ಯಾರ್ಥಸಿದ್ಧಯೇ. ಯತ್ರ ಯೋಗೇಶ್ವರಃ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರಃ ತತ್ರ ಶ್ರೀವಿಜಯೋ ಭೂತ್ರ ಧ್ರುವಾನೈತಿರ್ಮತಿರ್ಮಮ. ಸರ್ವೇಶ್ವರಂಬಕಾರ್ಯೇಷೋತ್ರಯಸ್ತ್ರಿಭುವನೇಶ್ವರಾಃ. ದೇವಾದಿಶಂತು ನಸ್ಸಿದ್ಧಿಂ ಬ್ರಹ್ಮೇಶಾನ ಜನಾರ್ದನಃ. ಶ್ರೀಲಕ್ಷ್ಮೀನಾರಾಯಣಾಭ್ಯಾಂ ನಮಃ. ಉಮಾಮಹೇಶ್ವರಾಭ್ಯಾಂ ನಮಃ. ಶಚೀಪುರಂದರಾಭ್ಯಾಂ ನಮಃ. ವಾಣಿಹಿರಣ್ಯಗರ್ಭಾಭ್ಯಾಂ ನಮಃ. ಸೀತಾರಾಮಾಭ್ಯಾಂ ನಮಃ. ಮಾತಾಪಿತೃಭ್ಯೋ ನಮಃ. ಇಷ್ಟದೇವತಾಭ್ಯೋ ನಮಃ. ಕುಲದೇವತಾಭ್ಯೋ ನಮಃ. ಗ್ರಾಮದೇವತಾಭ್ಯೋ ನಮಃ. ಸ್ಥಾನದೇವತಾಭ್ಯೋ ನಮಃ. ವಾಸ್ತುದೇವತಾಭ್ಯೋ ನಮಃ. ಆದಿತ್ಯಾದಿನವಗ್ರಹದೇವತಾಭ್ಯೋ ನಮಃ. ಏತತ್ಕರ್ಮಪ್ರಧಾನದೇವತಾಭ್ಯೋ ನಮಃ. ಸರ್ವೇಭ್ಯೋ ದೇವೇಭ್ಯೋ ನಮಃ. ಸರ್ವೇಭ್ಯೋ ಬ್ರಾಹ್ಮಣೇಭ್ಯೋ ನಮೋ ನಮಃ. ನಮಃ. ಶುಭಾಭ್ಯಾಂ ಶುಭೇ ಶೋಭನೆ ಮುಹೂರ್ತೆ. ಪಾಪು ಯಾವಾಗಲೂ ಎದ್ದೇಳೋದು 7 ಇಲ್ಲ 8 o'clock ಆಗುತ್ತೆ. ಬಟ್ ಅವತ್ತಿನ ದಿವಸ ಅವನು ಕೂಡ ನಮ್ಮ ಜೊತೆ 5 o'clockಗೆ ಎದ್ಬಿಟ್ಟಿದ್ದ. ಪೂಜೆ ಎಲ್ಲ ಮುಗಿಸ್ಕೊಂಡು ಅದಾದಮೇಲೆ ಮಲ್ಕೊಂಡ. ಅವತ್ತಿನ ದಿವಸ ಏನೋ ಒಂಥರ ಖುಷಿ, ಸ್ವಲ್ಪ ಭಯ, ಮಿಕ್ಸ್ಡ್ ಫೀಲಿಂಗ್ಸ್ ಆಗಿತ್ತು. ಶ್ರುತಿ ಸ್ಮೃತಿ ಪುರಾಣೋಕ್ತ ಫಲ ಪ್ರಾಪ್ತಿ ಅರ್ಥಂ ಅಸ್ಮಾಕಂ ಸರ್ವೇಷಾಂ ಸಹ ಕುಟುಂಬಾನಾಂ ಕ್ಷೇಮ ಸ್ಥೈರ್ಯ ವಿಜಯ ಅಭಯ ಆಯುಃ ಆರೋಗ್ಯ ಐಶ್ವರ್ಯ ಅಭಿವೃದ್ಧಿ ಅರ್ಥಂ ಅಸ್ಮಾಕಂ ಸರ್ವೇಷಾಂ ಸಹ ಕುಟುಂಬಾನಾಂ ಧರ್ಮ ಅರ್ಥ ಕಾಮ ಮೋಕ್ಷ ಚತುರ್ವಿಧ ಫಲ ಪುರುಷಾರ್ಥ ಸಿದ್ಧಾರ್ಥಂ ವಿಶೇಷತಃ ಮಮ ನೂತನ ಗೃಹ ನಿರ್ಮಾಣ ಕಾಲೇ ಸ್ವರ್ನಿವಾಸ ಸುಖ ಶಾಂತಿ ಸಮೃದ್ಧಿ ಧನ ಕನಕ ವಸ್ತು ವಾಹನಾದಿ ಪುತ್ರ ಪೌತ್ರ ಅಷ್ಟೈಶ್ವರ್ಯ ಪ್ರಾಪ್ತ್ಯರ್ಥಂ ಅದ್ಯ ದಿನೇ ಬ್ರಾಹ್ಮಣ ದ್ವಾರ ಭೂಮಿ ಪೂಜನಂ ತಥಾ ಶಿಲಾ ನ್ಯಾಸಂ ಬ್ರಾಹ್ಮಣ ದ್ವಾರ ಕಾರಯಿಷ್ಯೆ. ಭೂಮಿ ಪೂಜೆ ಆದ್ರೇನು ತುಂಬಾನೇ ಕನ್ಫ್ಯೂಷನ್ಸ್ ಇದೆ ನಮಗೆ. ಮನೆ ಹೇಗೆ ಕಟ್ಟಿಸ್ಬೇಕು ಅಂತ ಹೇಳ್ಬಿಟ್ಟು ಡಿಸೈಡ್ ಮಾಡಲಿಕ್ಕೆ ಆಗ್ತಾ ಇಲ್ಲ. ಡೂಪ್ಲೆಕ್ಸ್ ಮನೆ ಕಟ್ಟಿಸ್ಬೇಕು, ನಾನ್ ಡೂಪ್ಲೆಕ್ಸು ಅಂಥೇಳಿ ತುಂಬಾನೇ ಕನ್ಫ್ಯೂಷನ್ಸ್ ಇದೆ. ಬಟ್ ಸ್ಟಾರ್ಟ್ ಮಾಡೇ ಬಿಡೋಣ ಅಂಥೇಳಿ ಡಿಸೈಡ್ ಮಾಡಿದ್ದೀವಿ. ಸೊ ಯಾಕೆ ಅಂತ ಹೇಳ್ಬಿಟ್ಟು ಪೂಜೆನ ಮಾಡಿಸಿದ್ವಿ. ಡೂಪ್ಲೆಕ್ಸ್ ಮನೆ ಕಟ್ಟಿಸ್ಬೇಕು ಅಂತ ನಮಗೆ ತುಂಬ ಆಸೆ ಇದೆ. ಬಟ್ ನಮಗೆ ವಯಸ್ಸಾಗ್ತಾ ಮೇಲೆ ಕೆಳಗೆ ಓಡಾಡೋದು ಸ್ವಲ್ಪ ಕಷ್ಟ ಆಗಿಬಿಡುತ್ತೆ. ಗ್ರೌಂಡ್ ಫ್ಲೋರಲ್ಲಿ ನಾವು ಶಿಫ್ಟ್ ಆಗಿ ಮಕ್ಳಿಗೆ ಮೇಲೆ ಫಸ್ಟ್ ಫ್ಲೋರಲ್ಲಿ ರೂಮ್ಸ್ನ ಕೊಟ್ಟರೆ ಮತ್ತು ಬೇರೆ ದೂರ ಆಗಿಬಿಡ್ತಾರೆ ಅಂತ ಅದೊಂದು ಭಯ ಬೇರೆ. ಸೊ ಹಾಗಾಗಿ ಡೂಪ್ಲೆಕ್ಸ್ ಪ್ಲ್ಯಾನ್ ಮಾಡ್ತಾ ಇಲ್ಲ ನಾವು. ಆದರೂ ಕೂಡ ತುಂಬಾ ಕನ್ಫ್ಯೂಷನ್ಸ್ ಇದೆ, ಏನು ಮಾಡಬೇಕು ಅಂತಲೇ ಗೊತ್ತಾಗ್ತಾ ಇಲ್ಲ. ಹಾಗೆ ಸ್ವಲ್ಪ ಯೋಚನೆ ಮಾಡ್ತಾ ಇದ್ದೀವಿ. ಭೂಮಿ ಪೂಜೆ ಆದಮೇಲೆ 3 ತಿಂಗಳು ಟೈಮ್ ಇರುತ್ತಂತೆ ಸ್ಟಾರ್ಟ್ ಮಾಡಲಿಕ್ಕೆ. ಸೊ ಸ್ವಲ್ಪ ರಿಲ್ಯಾಕ್ಸ್ ಆಗಿ ಯೋಚನೆ ಮಾಡಿ ಆಮೇಲೆ ಡಿಸೈಡ್ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ. ಸೊ ನಿಮ್ಗೆ ಹೇಗೆ ಅನಿಸುತ್ತೆ, ಯಾವ ಥರ ಮನೆ ಇದ್ದರೆ ಚೆನ್ನಾಗಿರುತ್ತೆ ಅಂತ ಹೇಳಿಬಿಟ್ಟು ಸ್ವಲ್ಪ ಸಜೆಷನ್ ಇದ್ದರೆ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸ್ಕೊಡಿ. ನಾವೇನೋ ಅಂದ್ಕೊಂಡಿರ್ತೀವಿ, ಅದು ಆಗೋದೇ ಬೇರೆ, ದೇವ್ರ ಆಟ ಅದೆಲ್ಲ. ಸೊ ನೋಡೋಣ ಹೇಗೆಲ್ಲ ಆಗುತ್ತೆ ಅಂತ ಹೇಳಿಬಿಟ್ಟು ಆ ಎಲ್ಲ ಅಪ್ಡೇಟ್ಸ್ ಕೂಡ ನಾನು ನಿಮಗೆ ಕೊಡ್ತಾ ಇರ್ತೀನಿ. ಸೊ ಏನೋ ಅದೊಂದು ನಮ್ಮ ಪುಟ್ಟ ಕನಸು ನೆರವೇರ್ತಾ ಇದೆ. ಸೊ ಆಗಲಿ ಅಂಥೇಳಿ ನಾವು ಮುಂದೆ ಬರ್ತಾ ಇದ್ದೀವಿ. ಎಲ್ರಿಗೂ ತುಂಬಾ ಆಸೆಗಳಿರುತ್ತೆ, ಮನೆ ಕಟ್ಟಬೇಕಾದ್ರೆ ಹಾಗೆ ಕಟ್ಟಬೇಕು, ಹೀಗೆ ಕಟ್ಟಬೇಕು, ಹಾಗೆ ಹೀಗೆ ಅಂತೇಳಿ ಸುಮಾರಷ್ಟು ಆಸೆ ಇರುತ್ತೆ.
ಎಲ್ರಿಗೂ ಆಸೆ ಇದ್ದೇ ಇರುತ್ತೆ, ಹಾಗಿರಬೇಕು ಹೀಗಿರಬೇಕು ಮನೆ ಅಂತ ಹೇಳಿಬಿಟ್ಟು. ಸೊ ನಮಗೂ ಕೂಡ ಒಂದು ಸ್ವಲ್ಪ ಆಸೆಗಳಿವೆ, ಅದ್ರ ಪ್ರಕಾರ ಆದರೆ ಸಾಕು ಅಂಥೇಳಿ ಆ ದೇವರಿಗೆ ಬೇಡ್ಕೋತಾ ಇದ್ದೀವಿ ಅಷ್ಟೇ. ಅಲ್ಲಿ ನೀವು ಬ್ಯಾಕ್ ಸೈಡ್ ನೋಡ್ತಾ ಇರೋದು ಅದು ಕೂಡ ನಮ್ಮ ಮನೆಯೇ. ಪ್ರೀವಿಯಸ್ ವ್ಲಾಗ್ಸಲ್ಲಿ ಹೋಮ್ ಟೂರ್ ಕೂಡ ಮಾಡಿದ್ದೀನಿ. ಅದು ಒಂದು ಡೂಪ್ಲೆಕ್ಸ್ ಅಲ್ಲ, ತ್ರೀಪ್ಲೆಕ್ಸ್ ಮನೆ ಆಗಿದೆ. ತುಂಬಾ ಚೆನ್ನಾಗಿದೆ ಅದು ಕೂಡ. ಡಿಸ್ಕ್ರಿಪ್ಷನಲ್ಲಿ ಆ ಒಂದು ಲಿಂಕ್ನ ಕೂಡ ಪಿನ್ ಮಾಡಿರ್ತೀನಿ, ಖಂಡಿತ ಚೆಕ್ ಮಾಡಿ ಹೋಮ್ ಟೂರ್ನ. ಸೊ ಆ ಒಂದು ಮನೆ ಕೂಡ ತುಂಬಾ ಚೆನ್ನಾಗಿದೆ. ಇಟಾಲಿಯನ್ ಮಾರ್ಬಲ್ಸ್ನ ಯೂಸ್ ಮಾಡಿದ್ದಾರೆ ಮನೆಯಲ್ಲಿ. ಸೊ ಹೋಪ್ ನಿಮ್ಗೆ ಆ ವಿಡಿಯೋ ಕೂಡ ಇಷ್ಟ ಆಗುತ್ತೆ. ಮನೆ ಪಕ್ಕದಲ್ಲಿ ಖಾಲಿ ಸೈಟ್ ಇದೆ, ಅದು ಕೂಡ ನಮ್ಮದೇ. ಅದ್ರ ಪಕ್ಕದಲ್ಲಿ ಮತ್ತೊಂದು ಖಾಲಿ ಸೈಟ್ ಇದೆ, ಅಲ್ಲೇ ಇವಾಗ ನಾವು ಕನ್ಸ್ಟ್ರಕ್ಷನ್ ಸ್ಟಾರ್ಟ್ ಮಾಡ್ತಾ ಇರೋದು. ಸೊ ಒಂದೇ ಏರಿಯಾದಲ್ಲಿ 3 ಸೈಟ್ ಕೂಡ ಲೈನಿಗೆ ತೊಗೊಂಡಿದ್ದೀವಿ. ಸೊ ಅಲ್ಲೇ ಕನ್ಸ್ಟ್ರಕ್ಷನ್ ಮಾಡಿಕೊಂಡು ಇರೋಣ ಅಂತ ಹೇಳಿಬಿಟ್ಟು ಸಪ್ರೇಟ್ ಆಗಿ. ಸೊ ಅದೊಂದು ಕ್ಲಾರಿಟಿನೂ ಕೊಡ್ತಾ ಇದ್ದೀನಿ. ತುಂಬ ಜನ ನನಗೆ ಕಾಲ್ ಮಾಡಿ ಕೇಳಿದ್ದೀರಿ, ಮೆಸೇಜ್ ಕೂಡ ಮಾಡಿದ್ದೀರಿ. ನೀವು ಭೂಮಿ ಪೂಜೆ ಸ್ಟಾರ್ಟ್ ಮಾಡ್ತಿರೋದು ಅತ್ತೆ ಮಾವನ ಮನೆನಾ, ಭಾವ ಅವ್ರ ಮನೆನಾ, ಹಾಗೆ ಹೀಗೆ ಏನೇನೋ ಕ್ವೆಶನ್ಸ್ನ ಮೆಸೇಜ್ ಹಾಕಿದ್ದೀರಿ. ಸೊ ಇಲ್ಲಿ ಸೈಟ್ ನೀವು ನೋಡ್ತಾ ಇರ್ಬೋದು, 3 ಸಪ್ರೇಟ್ ಸೈಟ್ ಇದೆ. ಒಂದು ಆಲ್ರೆಡಿ ಕನ್ಸ್ಟ್ರಕ್ಷನ್ ಆಗಿದೆ, ಲಾಸ್ಟಲ್ಲಿ ಇರೋದು ನಮ್ಮ ಸೈಟು. ಸೊ ನಮ್ಮ ಸ್ವಂತದ ಸೈಟ್ನ ನಾವು ಕನ್ಸ್ಟ್ರಕ್ಷನ್ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಸೊ ನಮ್ಮ ಅತ್ತೆ ಮಾವನ ಆಶೀರ್ವಾದದಿಂದ ಈ ಸೈಟ್ಸ್ ನಾವು ಪರ್ಚೇಸ್ ಮಾಡಿರೋದು. ಸೊ ಕಟ್ಸ್ಕೋತಾ ಇದ್ದೀವಿ ಇವಾಗ. ಸೊ ಪೂಜೆ ಮಾಡಿರೋದನ್ನ ನೋಡಿ ಕೂಡ ನನಗೆ ಕೇಳ್ತಾ ಇದ್ದಾರೆ, ಸೊ ನಿಮ್ಮದೇನಾ, ಸ್ವಂತನಾ, ಅವ್ರದಾ, ಇವ್ರದಾ, ಹೇಗೆಲ್ಲ ಕ್ವೆಶನ್ಸ್ ಮಾಡ್ತಾರಪ್ಪ ಜನರು. ತುಂಬ ಶಾಕ್ ಆಗುತ್ತೆ ನನಗೆ. ಆ ವಿಡಿಯೋನ ನೋಡಿ ಕಂಗ್ರ್ಯಾಚುಲೇಷನ್ಸು ಅಂಥೇಳಿ ವಿಶ್ ಮಾಡೋರು ಒಂದು ಕಡೆ ಆದರೆ, ಈ ಥರ ಎಲ್ಲ ಕೇಳೋರು ಇನ್ನೊಂದು ಕಡೆ ಆಗಿರ್ತಾರೆ. ಸೊ ಪಾಸಿಟಿವ್ ನೆಗೆಟಿವ್ ಎರಡೂ ಇದ್ರೇ ಅಲ್ವಾ. ಸೊ ಏನೂ ಅನಿಸಲ್ಲ ನನಗಂತೂ, ಕಿವೆಲ್ಲಿ ಹಾಕ್ಕೊಳ್ಳಲ್ಲ ನಾನು ಅದೆಲ್ಲ. ಸ್ವಸ್ತಿ ರಕ್ಷಾಂಧಾರಜಾಮಿ ಕೆಳಗಿಟ್ಬಿಡ್ರಿ. ಸೊ ಅದೆಲ್ಲ ಆದಮೇಲೆ 5 ಸಾಮಾನಿಟ್ಟು ಪೂಜೆ ಮಾಡ್ತಾರೆ. ಸೊ ಅದನ್ನು ಕೂಡ ಮಾಡ್ಕೊಂಡ್ವಿ. ಪೂಜೆ ಅಂತೂ ತುಂಬಾ ಚೆನ್ನಾಗಾಯಿತು. ತುಂಬ ಒಳ್ಳೆ ಪಾಸಿಟಿವ್ ವೈಬ್ಸ್ ಅನಿಸ್ತಾ ಇತ್ತು ನಮ್ಗೆ ಅವತ್ತಿನ ದಿವಸ. ತುಂಬ ಅಂದರೆ ತುಂಬ ಮಿಕ್ಸ್ಡ್ ಫೀಲಿಂಗ್ಸು. ಸ್ವಲ್ಪ ಭಯ ಆಗ್ತಿತ್ತು, ಸ್ವಲ್ಪ ಖುಷಿ ಆಗ್ತಾ ಇತ್ತು. ತುಂಬ ಮಿಕ್ಸ್ಡ್ ಫೀಲಿಂಗ್ಸು, ಏನೋ ಒಂಥರ ಖುಷಿ ಕೂಡ. ಸೊ ಅದು ಹೇಳೋಕ್ಕೆ ಆಗಲ್ಲ ಆ ಫೀಲಿಂಗ್ಸು. ಎಕ್ಸ್ಪೀರಿಯನ್ಸ್ ಆಗಿರೋರಿಗೆ ಮಾತ್ರ ಗೊತ್ತಿರುತ್ತೆ ಅದೆಲ್ಲ. ಸೊ ಏನೇ ಆಗಲಿ ಎಲ್ಲ ಸರಿಯಾಗಿ ಆಗಬೇಕನ್ನೋ ಒಂದೇ ಆಸೆ. ಎಲ್ಲರೂ ಕೂಡ 5 ಟೈಮ್ಸ್ ಮಾಡಿದ್ವಿ ಇದನ್ನು. ಎಲ್ಲರೂ ಬರ್ರಿ, ಮನೆಯವರು ಅದೇ ರೀತಿ ಬಂದು ಕೈ ಹಚ್ಚಿರೋದಕ್ಕೆ. ಸೊ ನಮ್ಮ ಅತ್ತೆ ಕೂಡ ಮಾಡ್ತಾ ಇದ್ದಾರೆ. ಸೊ ನಮ್ಮ ಕಡೆ ಭೂಮಿ ಪೂಜೆ ಹೀಗೆ ಮಾಡ್ತಾರೆ. ಸೊ ನಿಮ್ಮ ಕಡೆ ಹೇಗೆಲ್ಲ ಮಾಡ್ತಾರೆ ಅಂಥೇಳಿ ತಿಳಿಸ್ಕೊಡಿ. ಸೊ ಇದಾದಮೇಲೆ ಅಮ್ಮನ ಮನೇಲಿ ಕೂಡ ಭೂಮಿ ಪೂಜೆ ಕಾರ್ಯಕ್ರಮ ಇದೆ. ಸೊ ಆ ಒಂದು ವ್ಲಾಗ್ನ ಕೂಡ ನೆಕ್ಸ್ಟ್ ವ್ಲಾಗಲ್ಲಿ ಖಂಡಿತ ಶೇರ್ ಮಾಡ್ತೀನಿ. ಮಿಸ್ ಮಾಡ್ದೇನೆ ಆ ವ್ಲಾಗ್ ಕೂಡ ನೋಡಿ ಅಂತ ಹೇಳ್ತೀನಿ. ಸೊ ಇಲ್ಲಿ ಇವಾಗ ನೀವು ನೋಡ್ತಿರೋದು ನಮ್ಮಮ್ಮ ಇವರು. ಸೊ ಪಾಪು ಮುಡಿ ಕೊಡೋ ಶಾಸ್ತ್ರ ಇದೆ ಅಂತ ಹೇಳ್ಬಿಟ್ಟು ಅವ್ರಿಗೂ ಕೂಡ ನಾವು ನಮ್ಮನೆ ದೇವ್ರಿಗೆ ಕರ್ಕೊಂಡು ಹೋಗಿದ್ವಿ. ಪಾಪು ಬರ್ಡೇ ಇತ್ತು, ಸ್ವಲ್ಪ ಕನ್ಸ್ಟ್ರಕ್ಷನ್ ಸ್ಟಾರ್ಟ್ ಮಾಡಬೇಕಿತ್ತು ಅಂತ ಹೇಳ್ಬಿಟ್ಟು ಹೋಗಿದ್ವಿ. ಸೊ ಅವ್ರಿಗೂ ಕೂಡ ಕರ್ಕೊಂಡು ಹೋಗಿದ್ವಿ. ಅಲ್ಲಿಂದ ಡೈರೆಕ್ಟಾಗಿ ಊರಿಗೆ ಬಂದು ಇಲ್ಲಿ ನಾವು ಭೂಮಿ ಪೂಜೆನ ಸ್ಟಾರ್ಟ್ ಮಾಡಿದ್ವಲ್ಲ. ಸೊ ಅಮ್ಮನೂ ಇಲ್ಲೇ ಉಳ್ಕೊಂಡಿದ್ರು. ಸೊ ಮಾಡ್ಕೊಂಡು ಹೋಗೋಣ ಪೂಜೆ ಅಂತ ಹೇಳಿಬಿಟ್ಟು. ಸೊ ಅವರು ಕೂಡ ಪೂಜೆನ ಮುಗಿಸ್ಕೊಂಡ್ರು. ಸೊ ನಮ್ಮ ಭಾವ ಅವರು, ದೊಡ್ಡ ಭಾವ ಇವರು ಟೆಂಪಲಲ್ಲಿ ಪೂಜಾರಿ. ಇವರು ಯಾರಿಗೆ ತಾನೇ ಗೊತ್ತಿಲ್ಲ, ರಾಯಚೂರಲ್ಲಿ ಪ್ರತಿಯೊಬ್ಬರಿಗೂ ಗೊತ್ತಿವರು. ಸೊ ನಾನು ಟೆಂಪಲ್ ಹೋಗೋಕ್ಕೆ ಲೇಟ್ ಆಗುತ್ತೆ ಅಂಥೇಳಿ ತುಂಬಾ ಅರ್ಜೆಂಟ್ ಮಾಡ್ತಾಯಿದ್ರು. ಲಾಸ್ಟ್ ಬ್ಲಾಗಲ್ಲಿ ಹೇಳಿದ್ದೆ ಭೂಮಿ ಪೂಜೆ ಕಿಟ್ ಕೊಡಿ ಅಂತ ಹೇಳಿದ್ರೆ ಪೂಜೆ ಸಾಮಾನು ಅಂಗಡಿಯಲ್ಲಿ ಕೊಡ್ತಾರೆ. ಅದನ್ನೆಲ್ಲ ಇಟ್ಟು ಪೂಜೆ ಮಾಡಿ, ಸೊ ಅದನ್ನು ಡಿಗ್ ಮಾಡಿ ಅದರಲ್ಲಿ ಇಟ್ಟು ಪೂಜೆ ಮಾಡಬೇಕಾಗತ್ತೆ. ಸೊ ಅದೇ ಮಾಡ್ತಾ ಇದ್ದಾರೆ. ಸೊ ಪೂಜೆ ಎಲ್ಲ ಆದಮೇಲೆ ಒಂದು ಸ್ವಲ್ಪ ಹೊತ್ತು ಬಿಟ್ಟು ಅದನ್ನು ತೆಗೆದು ನಾನು ಒಂದು ಕವರಲ್ಲಿ ಹಾಕಿ ಇಟ್ಕೊಂಡ್ಬಿಟ್ಟೆ. ಅದು ಈಶಾನ್ಯ ಮೂಲೆಯಲ್ಲಿ ಹಾಕಬೇಕು ಕನ್ಸ್ಟ್ರಕ್ಷನ್ ನಡಿಬೇಕಾದ್ರೆ. ಸೊ ಅಹೋಬಿಲಮಲ್ಲಿ ಭೂವರಹ ಸ್ವಾಮಿ ದೇವಸ್ಥಾನದಿಂದ ಕಲ್ಲುಗಳನ್ನು ತಂದಿದ್ವಿ ಪೂಜೆ ಮಾಡಿಸ್ಕೊಂಡು. ಸೊ ಅದು ಕೂಡ ಇಟ್ಟು ಅಲ್ಲಿ ಪೂಜೆ ಮಾಡಿಸಿದ್ವಿ ನಾವು. ಅದೆಲ್ಲ ಇವಾಗ ನಾನು ತೆಗೆದಿಟ್ಕೊಂಡಿದ್ದೀನಿ. ಕನ್ಸ್ಟ್ರಕ್ಷನ್ ಸ್ಟಾರ್ಟ್ ಮಾಡಿದಾಗ JCB ಎಲ್ಲ ಬಂದರೆ ಆ ಕಡೆ ಈ ಕಡೆ ಆಗಿಬಿಡುತ್ತೆ ಅಂತ ಹೇಳಿಬಿಟ್ಟು, ಸೊ ಅವಾಗ ಡಿಗ್ ಮಾಡಿದಾಗ ಅದರಲ್ಲಿ ಹಾಕಿಬಿಡ್ತೀನಿ ಅದನ್ನೆಲ್ಲ. ಸೊ ನೀವು ಕೂಡ ಏನಾದರೂ ಹೀಗೆ ಇದ್ದರೆ ಸೊ ಅದನ್ನು ತೆಗೆದಿಟ್ಕೊಂಡು ನೀಟಾಗಿ ಸೊ ಡಿಗ್ಗಿಂಗ್ ಮಾಡಬೇಕಾದ್ರೆ JCB ಅದರಲ್ಲಿ ಹಾಕಿ ಅಂತ ಸಜೆಸ್ಟ್ ಮಾಡ್ತೀನಿ. ಸೊ ಇಲ್ಲ ಅಂದರೆ ಅದೆಲ್ಲ ಎಲ್ಲೋಗ್ಬಿಡುತ್ತೋ ಏನಾಗುತ್ತೋ ಗೊತ್ತಾಗಲ್ಲಲ್ವ. ಸೊ ಹಾಗಾಗಿ ಅದೆಲ್ಲ ಪೂಜೆ ಮಾಡಿರೋ ಸಾಮಾನಾಗಿರುತ್ತೆ. ಸೊ ಕರೆಕ್ಟಾಗಿ ಒಂದು ಪ್ಲೇಸ್ ಅಂತ ಇರುತ್ತೆ, ಅದರಲ್ಲೇ ಇಡಬೇಕು ಅದೆಲ್ಲ. ಸೊ ಹಾಗಾಗಿ ನಾನು ವಾಪಸ್ ತೆಕ್ಕೊಂಡು ಅದನ್ನು ನೀಟಾಗಿ ಇಟ್ಕೊಂಡಿದ್ದೀನಿ ಇವಾಗ. ಸೊ ಇದೆಲ್ಲ ನಮ್ಮ ಸಿಸ್ಟರ್ ನನಗೆಲ್ಲ ಸಜೆಷನ್ ಕೊಟ್ಟಿದ್ದು. ಯಾಕಂದರೆ ಅವ್ರದ್ದು ಕೂಡ ಎಲ್ಲ ರೀಸೆಂಟ್ಲಿನೇ ಆಗಿರೋದಲ್ವ.
ಸೊ ಅವ್ರು ನನಗೆ ಗೈಡ್ ಮಾಡ್ತಾರೆ, ಅದೇ ಪ್ರಕಾರ ನಾನು ಮಾಡ್ತೀನಿ. ಸೊ ಇಷ್ಟೆಲ್ಲ ನೀಟಾಗಿ ಶಾಸ್ತ್ರೋಕ್ತವಾಗಿ ಭೂಮಿ ಪೂಜೆನ ಮಾಡ್ಕೊಂಡ್ವಿ ನಾವು. ಸೊ ಒಂದೇ ಒಂದು ಮರ್ತ್ಬಿಟ್ಟಿದ್ವಿ, ಏನಂದರೆ ಸ್ವೀಟ್ ಬಾಕ್ಸ್ ತರಬೇಕಾಗಿತ್ತು. ಸೊ ಅದನ್ನು ನಾವು ಗಲಾಟೆಯಲ್ಲಿ ಮರ್ತ್ಬಿಟ್ಟಿದ್ದೀವಿ. ಸೊ ಏನು ಮಾಡೋಕ್ಕಾಗಲ್ಲ. ಸೊ ನಾವು ಅಂದ್ಕೊಂಡಿದ್ದ ಥರನೇ ಎಲ್ಲ ನೀಟಾಗಿ ಆಗಲಿ ಅಂಥೇಳಿ ಆ ದೇವ್ರ ಹತ್ರ ನಾವು ಬೇಡ್ಕೊಂಡ್ವಿ. ಸೊ ಖಂಡಿತ ಆಗುತ್ತೆ ಅಂತ ಅನ್ಕೋತಾ ಇದ್ದೀನಿ. ಸೊ ಅಷ್ಟೆಲ್ಲ ಆಯಿತು ಭೂಮಿ ಪೂಜೆ ದಿನದ ವ್ಲಾಗಲ್ಲಿ. ನೆಕ್ಸ್ಟ್ ವ್ಲಾಗಲ್ಲಿ ಕೂಡ ಭೂಮಿ ಪೂಜೆದ ವ್ಲಾಗ್ನೇ ಅಪ್ಲೋಡ್ ಮಾಡ್ತೀನಿ, ಖಂಡಿತ ಚೆಕ್ ಮಾಡಿ. ಸೊ ನಾನು ವೇರ್ ಮಾಡಿರುವಂಥ ಸ್ಯಾರಿ ಡೀಟೇಲ್ಸ್ನ ಹೇಳ್ತೀನಿ ನಿಮಗೆ. ಸೊ ನಾನು ವೇರ್ ಮಾಡಿರೋದು ಮೈಸೂರು ಕ್ರೇಪ್ ಸಿಲ್ಕ್ ಸ್ಯಾರಿ. ನೋಡ್ತಿರ್ಬೋದು, ಕಲರ್ ಕಾಂಬಿನೇಷನ್ ತುಂಬಾ ಯೂನೀಕ್ ಮತ್ತು ತುಂಬ ಡಿಫ್ರೆಂಟ್ ಆಗಿದೆ. ನನಗೆ ತುಂಬ ಇಷ್ಟ ಆಯಿತು. ಸೊ ಹಾಗಾಗಿ ಭೂಮಿ ಪೂಜೆ ದಿನ ವೇರ್ ಮಾಡಬೇಕು ಅಂತ ಸ್ಟಿಚ್ ಮಾಡಿಸ್ಕೊಂಡಿದ್ದೆ. ಈ ಸ್ಯಾರಿನ ನಾನು ಸ್ಯಾರಿ ಬೈ ಶಶಿ ಅನ್ನೋ ಇನ್ಸ್ಟಾಗ್ರಾಮ್ ಪೇಜಿಂದ ತರಿಸ್ಕೊಂಡಿದ್ದೀನಿ. ಅದು ನನ್ನದೇ ಪೇಜು. ಸೊ ಡಿಸ್ಕ್ರಿಪ್ಷನಲ್ಲಿ ಅದು ಕೂಡ ಪಿನ್ ಮಾಡಿರ್ತೀನಿ, ಖಂಡಿತ ಚೆಕ್ ಮಾಡಿ. ಸೊ ಅಲ್ಲಿ ಇನ್ನೂ ವೆರೈಟೀಸ್ ಆಫ್ ಸ್ಯಾರಿ ಕಲೆಕ್ಷನ್ ಸಿಗುತ್ತೆ ನಿಮಗೆ, ತುಂಬ ಪ್ರೀಮಿಯಂ ಕ್ವಾಲಿಟಿ ಕೂಡ ಇರುತ್ತೆ. ಸೊ ದ್ಯಾಟ್ಸ್ ಆಲ್ ಫಾರ್ ಟುಡೇಸ್ ವ್ಲಾಗ್. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಬೈ ಬಾಯ್.